ಸೋಲಿಸೋದಕ್ಕೆ ಮಂಜುನಾಥ್ ಅವರು ಅನಿವಾರ್ಯ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಯಾಕೆ ಕುಮಾರಣ್ಣ ಕೈಲಿ ಆಗಲ್ವಂತ? ಕುಮಾರಣ್ಣವ್ರ ಕೈಲಿ ಆಗದೇನೆ ಪಾಪ ಮಂಜುನಾಥ್ ಅವ್ರನ್ನ ಯಾಕೆ ಬಲಿಪಶು ಮಾಡಿದವರು? ಅವರು ಅರಕೆ ಕುರಿ ಮಾಡ್ತವ್ರೆ ಮಂಜುನಾಥ್ ಅವರು. ನಾನು ಕುಮಾರಣ್ಣವ್ರ ಸ್ಟೇಟ್ಮೆಂಟ್ನ ನೋಡಿದೆ ಇವತ್ತು. ಅವರ ಧರ್ಮಪತ್ನಿಯವರೇನೋ ನನ್ನ ಗಂಡನ ನಿಲ್ಲಿಸಬೇಡಿ ಅಂತ ತೀರ್ಮಾನ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೋದು, ಇಲ್ಲ ಅವ್ರ ಧರ್ಮಪತ್ನಿಯವ್ರು ನಿಂತ್ಕೋಬೋದು, ಇಲ್ಲ ಅವ್ರ ಮಗನ ನಿಲ್ಲಿಸ್ಬೋದು. ಅದು ಬಿಟ್ಟು ಪಾಪ ಮಂಜಣ್ಣನೇ ಯಾಕೆ ಹಿಂಸೆ ಕೊಡ್ತಾರೆ? ಮಂಜಣ್ಣ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ, ಕುಮಾರಸ್ವಾಮಿ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ, ಯೋಗೇಶ್ವರ್ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ. ಎಲೆಕ್ಷನ್ ವಿಚಾರದಕ್ಕೆ ನಾವು ಪ್ರತಿನಿತ್ಯ ಜನಗಳ ಜೊತೆ ಬೆರೆತು ಕೆಲಸ ಮಾಡ್ತಕ್ಕಂಥವ್ರು. ನಮಗೆ ಚುನಾವಣೆ ಹಿಂಜರಿಕೆನೇ ಅಲ್ಲ. ಅವರು 5 ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಕ್ಕೆ ಬರ್ತಾರೆ. ಮಂಜಣ್ಣ ಇರ್ಬೋದು, ಕುಮಾರಣ್ಣ ಇರ್ಬೋದು, ಯೋಗೀಶಣ್ಣ ಇರ್ಬೋದು. ನಾವು ಪ್ರತಿನಿತ್ಯ ಚುನಾವಣೆ ಮಾಡ್ತಕ್ಕಂಥವ್ರು. ನಾನಿರ್ಬೋದು, MP ಅವ್ರು ಇರ್ಬೋದು, ಪ್ರತಿನಿತ್ಯ ಚುನಾವಣೆ ಮಾಡ್ತಕ್ಕಂಥವ್ರು. ನಾನು ಒಂದು ಪ್ರಶ್ನೆನ ಕುಮಾರಣ್ಣನ ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ BJP ಅವರು ಗಲಾಟೆ ಮಾಡಿದಾಗ ಕುಮಾರಣ್ಣವರು ಯಾಕೆ ಮೌನವಾಗಿದ್ದರು? ಯೋಗೀಶ್ವರ್ ಅವರು ಯಾಕೆ ಮೌನವಾಗಿದ್ದರು? ಯಾತಕ್ಕೋಸ್ಕರ ಅವ್ರ ಪಕ್ಷದ ಮುಖಂಡರುಗಳಿಗೆ ತಾಕೀತು ಮಾಡಲಿಲ್ಲ? ಅವರೇನೋ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಆಯ್ತು, ಅದೇ ಮಾಡಲಿ ಬಿಡ್ರಿ, ನೀವ್ಯಾಕೆ ಅದಕ್ಕೆ ತೊಂದರೆ ಕೊಡ್ತೀರಾ ಅಂತಕ್ಕಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿಲ್ಲ, ಯೋಗೀಶ್ವರ್ ಅವರು ಹೇಳಿಲ್ಲ, ಇನ್ನೊಬ್ಬರು ಹೇಳಿಲ್ಲ. ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಹೇಮಾವತಿ ಬೇಕು, ನಮಗೆ ಎಕ್ಸ್ಪ್ರೆಸ್ ಕೆನಾಲ್ ಬೇಕು, ಅಭಿವೃದ್ಧಿ ಬೇಕು. ಯಾರು ನಿಂತ್ಕೊಳ್ಳಿ, ಮಂಜಣ್ಣ ನಿಂತ್ಕೋತಾರೋ, ಕುಮಾರಣ್ಣ ನಿಂತ್ಕೋತಾರೋ, ನಮಗೆ ಯಾರ ಬಗ್ಗೆನೂ ನಾವು ಟೀಕೆನೂ ಮಾಡೋಕ್ಕೆ ಹೋಗಲ್ಲ, ಅದ್ರವಾಗಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಪಾಪ ಮಂಜಣ್ಣ ಅವರು ಅರಕೆ ಕುರಿ ಆಗಬಾರ್ದು ಅಂತಕ್ಕಂಥದ್ದು ಮನವಿಯನ್ನು ಮಾಡ್ತೀನಿ. ನಾವು ಪಾಪ ಕುಮಾರಸ್ವಾಮಿ ಅವರು, ನಾನು ಅಂದರೆ ಕುಮಾರಸ್ವಾಮಿ ಅವ್ರಿಗಿನ್ನ ಪ್ರಬಲನ ಮಂಜಣ್ಣ. 2 ಸರಿ ಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಗೆ ನಾನು ಭರಪೂರ ಕಾಮಗಾರಿಗಳನ್ನ ಮಾಡಿದ್ದೀನಿ ಅಂತಕ್ಕಂಥ ಕುಮಾರಣ್ಣವ್ರು ಯಾಕೆ ಬ್ಯಾಕ್ಔಟ್ ಆಯ್ತವ್ರೆ? ಅವರೇ ನಿಂತ್ಕೋಬೋದಾಯ್ತಲ್ವಾ? ನಿಂತ್ಕೊಳ್ಳಿ. ಮಂಜಣ್ಣ ನಿಂತ್ಕೊಂಡ್ರು ಚುನಾವಣೆ, ಕುಮಾರಣ್ಣ ನಿಂತ್ಕೊಂಡ್ರು ಚುನಾವಣೆ, ಯೋಗೀಶಣ್ಣ ನಿಂತ್ಕೊಂಡ್ರು ಚುನಾವಣೆ, ಅನಿತಕ್ಕ ನಿಂತ್ಕೊಂಡ್ರು ಚುನಾವಣೆ, ನಿಖಿಲಣ್ಣ ನಿಂತ್ಕೊಂಡ್ರು ಚುನಾವಣೆ. ಅದು ಜಿಲ್ಲೆಯಲ್ಲಿ ಕಿರಾತಕರು ಅನ್ನೋ ಒಂದು ಪದ ಇದು ಮಾಡಿದ್ದಾರೆ ಸರ್. ಪಾಪ ಅವರು ನಾಲ್ಗೆನ ಒಂಚೂರು ಅವರು ಕಂಟ್ರೋಲ್ ಇಟ್ಕೋಬೇಕು. ಅವರು ಹಿರಿಯ ಅನುಭವಿ ನಾಯಕರು, ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಮಾತಾಡಬೇಕು. ಕಿರಾತಕರು ಯಾರು ಏನು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಅಭಿವೃದ್ಧಿ ನಮ್ಮ ಮೂಲ ಮಂತ್ರ. ನಾವು ಇಂಡೋರ್ ಪೊಲಿಟಿಕ್ಸು ಹಿಂದ್ಗಡೆ ಹೋಗಿ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅಭಿವೃದ್ಧಿ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಬಡವರ ಪರವಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈ ಚುನಾವಣೆ ತೀರ್ಮಾನ ಮಾಡ್ತದೆ. ಗ್ಯಾರಂಟಿ ಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಈ ಚುನಾವಣೆ ಮಾಡ್ತದೆ. ಬಾಲಕೃಷ್ಣ ಅವರು ಮಂಜುನಾಥ್ನವರು ಯಾಕೆ ಟಾರ್ಗೆಟ್ ಮಾಡ್ತಾರೆ? ಬಾಲಕೃಷ್ಣ ಅವರು ಮಂಜಣ್ಣ ನಾವು ಟಾರ್ಗೆಟ್ ಮಾಡ್ತಲ್ಲ. ಪತ್ರಿಕೆಯಲ್ಲಿ ಬಂದಿದ್ದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು, ಅದೇ ಅವ್ರ ಪತ್ರಿಕೆಯಲ್ಲಿ ಬಂದಿದ್ದಕ್ಕೆ ಹೇಳ್ತಾ ಇದ್ದೀವಿ. ಈಗ ನೋಡ್ರಿ, ಡಾಕ್ಟ್ರು ಕೆಲಸ ಮಾಡಿದ್ರೆ ಚೆನ್ನ, ರಾಜಕಾರಣಿ ಕೆಲಸ ಮಾಡಿದ್ರೆ ಚೆನ್ನ. ಡಾಕ್ಟ್ರು ಬಂದು ರಾಜಕಾರಣಿಗೆ ಹಿಂಗೆ ಬರೋಕ್ಕಾಯ್ತದ? ಮಂಜಣ್ಣ ಇಲ್ಲಿ ನಿಂತ್ಕೊಳಕ್ಕಾಯ್ತದ? ಈ ಇಂಥ ಬಡವ್ರ ಜೊತೆ ನಾವು ಬೆರೆಯೋಕ್ಕಾಯ್ತದ? ನಾವು ಅದು ಬಿಟ್ಬಿಟ್ವಲ್ಲ, ನಮ್ಗೆ ಅದು ಆಗಲ್ಲ ಅಂತ. ಇಲ್ಲಿ ಬಂದು ನಿಂತ್ಕೊಳಕ್ಕಾಯ್ತದೇನ್ರಿ? ಈ ಥರ ನಿಂತ್ಕೊಂಡು ಜನಗಳ ಜೊತೆ ಬೆರೆಯೋಕ್ಕಾಯ್ತದೇನ್ರಿ? ಎಲ್ಲ ಮೂಗು ಮುಚ್ಕೊಂಡು ಓಡಾಡೋರು ಕಣ್ರಿ ಅವರೆಲ್ಲ. ಏಸೂರು ಮೇಲೆ ಕೆಲಸ ಮಾಡ್ತಕ್ಕಂಥವ್ರು. ನಾವು ಇನ್ನೆಲ್ಲ ಓಡಾಡಿ ಬಡವ್ರ ಕಷ್ಟ ಸುಖ ಕೇಳಿ, ಕ್ಷೇತ್ರದ ಕಷ್ಟ ಸುಖ ಕೇಳಿ ಕೆಲಸ ಮಾಡ್ತಕ್ಕಂಥವ್ರು. ನಾನು ಒಂದೇ ಮಾತು ಹೇಳ್ತೀನಿ, ಕುಮಾರಣ್ಣ ಯಾಕೆ ಎದಕ್ಕೆ? ನೀವು ಕೇಳಿ ಕುಮಾರಣ್ಣನ, ಯಾಕೆ ಅವ್ರಿಗೆ ಧೈರ್ಯ ಅಲ್ವಾ? ಆರೋಗ್ಯ ಇಲ್ಲೇನು, ಅವರೇನು MP ಆಗಿ ಎಲ್ಲೂ ಓಡಾಡಿಲ್ವಲ್ಲ, ಈಗಲೂ ಹಂಗೆ ಮಾಡ್ಬೋದಲ್ಲ ಗೆದ್ಮೇಲೆ. ಯೋಗೀಶಣ್ಣಿಗೆ ಭಯ ಅಂತ ಮತ್ತೆ ಯಾಕೆ ನಿಂತ್ಕೊತಾ ಇಲ್ಲ? ಆರ್ಥಿಕ ಪರಿಸ್ಥಿತಿ ನೋಡ್ತಾರೆ ಅಂದ್ರೆ ಮಂಜಣ್ಣವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ಹಂಗಾರೆ ಕೋಟಿಗಟ್ಟಲೆ ದುಡ್ಡದೆ ಮಂಜಣ್ಣ ತಾವು ಅಂತನ? ಕೋಟಿಗಟ್ಟಲೆ ದುಡ್ಡು ತಂದು ಸುರಿತಾರೆ ಮಂಜಣ್ಣ ಅವರು, ನಮ್ಮ ಹತ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತನ? ಯೋಗೀಶ್ವರ್ ಅವರು ಕುಮಾರಣ್ಣಂಗೆ ಬಂಡವಾಳ ಹಾಕ್ಬೋದಲ್ಲ ಸರ್? ಯೋಗೀಶ್ವರ್ ಅವ್ರಿಗೆ ಕುಮಾರಣ್ಣನೇ ಬಂಡವಾಳ ಹಾಕ್ಬೋದಲ್ಲ ಸರ್? ಪ್ರಬಲ ನೀಟ್ ಕರೆಕ್ಟಾಗಿ ಕೆಲಸ ಮಾಡಿದರೆ ಎದುರ್ಕೊಳ್ಳುವಂಥ ಇದೇನು ಯೋಗೇಶ್ವರ್ ಅವರು ಹೇಳಿದ್ದಾರೆ. ಕರೆಕ್ಟಾಗಿ ಕೆಲಸ ಮಾಡಿದರೆ ಎದುರ್ಕೊಳ್ಳೋಂಥ ಶಕ್ತಿ ಎದುರ್ಕೊಳ್ಳೋಂಗಿಲ್ಲ. ಕುಕ್ಕರು ಮತ್ತು ಇವನ್ನ ಹಂಚ್ಬಿಟ್ಟು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. DK ಶಿವರಾಮ್ ಎಲ್ಲ ಇದರಲ್ಲಿ ಎದುರ್ಕೊಂಡಿದ್ದಾರೆ ಅಂತ ಯೋಗೇಶ್ವರ್ ಅವರು ಹೇಳಿದ್ದಾರೆ. ಇವತ್ತು ಚುನಾವಣೆ ವಿಚಾರದಲ್ಲಿ ರಾಜಕೀಯ ತಂತ್ರ ಕುತಂತ್ರಗಳು ಇರ್ತವೆ. ಕಾಲಕ್ಕೆ ತಕ್ಕಂತೆ ಹೊಸ ಅಭ್ಯರ್ಥಿಗಳನ್ನ ನಾವು ಹಾಕಬೇಕಾಗತ್ತೆ ಅಂತ ಯೋಗೇಶ್ವರ್ ಅವರು ಹೇಳಿದ್ದಾರೆ ಮಂಜುನಾಥ್ ಅವರ ವಿಚಾರಕ್ಕೆ. ಅಂದರೆ ತಾವೇನು ಅಂತ ಅರ್ಥ ಅವರು? ನಾನು ಒಂದು ಮಾತನ್ನು ಕೇಳ್ತೀನಿ ಯೋಗೀಶಣ್ಣಿಗೆ. ಅವ್ರ ಚುನಾವಣೆಯಲ್ಲಿ ₹1 ಜನಕ್ಕೆ ಕೊಟ್ಟಿಲ್ವಾ? ಕೆಂಗಲ್ ಆಂಜನೇಯ ಸ್ವಾಮಿ ಮೇಲೆ ಪ್ರಮಾಣ ಮಾಡೋಕ್ಕೆ ಹೇಳಿ ಯೋಗೀಶಣ್ಣನ ₹1 ಕುಮಾರಸ್ವಾಮಿನೂ ಹಂಚಿಲ್ವಾ, ಇವರು ಹಂಚಿಲ್ವಾ? ಇವರೆಲ್ಲ ದುಡ್ಡು ತಗೊಂಡೋಗಿ ಮಲ್ಮಡಿಕೋತಾರೆ. ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಸ್ವಲ್ಪ ಸಂಪಾದನೆ ಮಾಡೋದ್ರಲ್ಲಿ ಬಡವ್ರಿಗೂ ದಾನ ಮಾಡ್ತೀವಿ. ಅದು ದೊಡ್ಡ ಹೃದಯನ ಬೆಳೆಸ್ಕೊಳಕ್ಕೆ ಹೇಳಿ ಅವ್ರಿಗೆಲ್ಲ. ಯೋಗೀಶಣ್ಣ ತಾವು ದುಡ್ಡಿಲ್ವಾ? ಕೊಡೋ ಮನ್ಸಿರ್ಬೇಕಷ್ಟೇ. ಕುಮಾರಣ್ಣ ತಾವು ದುಡ್ಡಿಲ್ವಾ? ಕೊಡೋ ಮನ್ಸಿರ್ಬೇಕಷ್ಟೇ.
ಯೋಗೀಶಣ್ಣ ಕುಮಾರಣ್ಣ ಕೊರೋನಾ ಬಂದಾಗ ಎಲ್ಲಿದ್ರಿ ಕೊರೋನಾ ಬಂದಾಗ ಯಾವ ತಾಲೂಕಿಗೆ ಬಂದು ಯೋಗೀಶಣ್ಣ ಕುಮಾರಣ್ಣ ಇಬ್ರು ಕೇಳಿದ್ರಿ ಜನಗಳ ಕಷ್ಟಕ್ಕನ. ಡಿ ಕೆ ಸುರೇಶಣ್ಣ ಕೊರೋನಾ ಬಂದಾಗ ಕೊರೋನಾದ ಸಂತ್ರಸ್ತರಿಗೆ ಊಟ ಕೊಡಿಸ್ತಂತ ಉತ್ತಮವಾದಂಥ ಊಟ ವೆಜ್ಜು ನಾನ್ ವೆಜ್ಜು ಊಟ ಕೊಡಿಸ್ತಂಥ ಕೀರ್ತಿ ಸುರೇಶಣ್ಣಂಗೆ. ರೈತರ ತೋಟಕ್ಕೆ ಹೋಗಿ ತರಕಾರಿ ಪರ್ಚೇಸ್ ಮಾಡಿ ತರಕಾರಿಗಳನ್ನ ಜನಕ್ಕೆ ಹಂಚಿ ರೈತರಿಗೆ ಸಹಕಾರ ಕೊಟ್ಟಂಥವ್ರು ಸುರೇಶಣ್ಣ ಅವರು. ಎಲ್ಲರಿಗೆಲ್ಲ ಕರೋನಾ ಬಂದಾಗ ಯಾವ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ರಾಜರಾಜೇಶ್ವರಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ಭಯದಿಂದ ಜನ ತತ್ತರಿಸ್ತಾ ಇದ್ದಾಗ ಅಲ್ಲಿಗೆ ಹೋಗಿ ಡಾಕ್ಟ್ರುಗಳ ಜೊತೆ ಕರ್ಕೊಂಡೋಗಿ ಆ ಕರೋನಾ ರೋಗಿಗಳಿಗೆ ಧೈರ್ಯ ತುಂಬಂಥವ್ರು ಸುರೇಶಣ್ಣ. ಇವನ್ನೆಲ್ಲ ಮಾಡಿರೋದಕ್ಕೆ ಕಂಡ್ರೆ ನಾವು ಚುನಾವಣೆ ಮಾಡ್ತಾ ಇರೋದು. ಅವರೆಲ್ಲ ಯಾಕೆ ಹೆದರ್ಕತ್ತವ್ರೆ ಅಂದರೆ ಈಗ ಅವ್ರು ಯಾರು ಬರಲ್ಲ, 5 ವರ್ಷಕ್ಕೊಂದ್ಸರಿ ಬರ್ತಾರೆ ಅಷ್ಟೇ. ನಾವು ಕ್ಯಾಸೆಟ್ ಇಟ್ಕೊಂಡು ಯಡಿಯೂರಪ್ಪನವ್ರನ್ನ ಸ್ವಾಮೀಜಿ ಹತ್ರಕ್ಕೆ ತಗೊಂಡೋಗಿ ಯಡಿಯೂರಪ್ಪನವ್ರು ನಿಲ್ಲಿಸಿ ಅಂತ ಹೋಗಿದ್ವ ನಾವು. ಯೋಗೀಶಣ್ಣ ಅವ್ರಿಗೆ ಹೇಳಿ ಕ್ಯಾಸೆಟ್ ಸಂಸ್ಕೃತಿ ಈ ಸಂಸ್ಕೃತಿ ಆ ಸಂಸ್ಕೃತಿ ಎಲ್ಲ ಬಿಡ್ಬಿಟ್ಟು ಸರಿಯಾದ ನೇರವಾಗಿ ರಾಜಕಾರಣ ಮಾಡಿ ಅಂತ. ಹಳೆ ಕ್ಯಾಸೆಟ್ ಸಂಸ್ಕೃತಿನ ಇತ್ತೀಚಿನ ಸಂಸ್ಕೃತಿನ ಕ್ಯಾಸೆಟ್ ಯೋಗೀಶಣ್ಣನೇ ಕೇಳಿ, ಅಣ್ಣ ಎಲ್ಲಣ್ಣ ಕ್ಯಾಸೆಟ್ ಯಾವಾಗ ಬಿಡುಗಡೆ ಮಾಡ್ತೀಯಣ್ಣ? ಹಳೇದು ಹೊಸ್ತಾ ಸರ್, ಯಾವ್ಯಾವ್ದು ಮಾಡಿಕೊಂಡವ್ರು ಯಾರಿಗೆ ಗೊತ್ತು? ನಮ್ಗೆ ಕ್ಯಾಸೆಟ್ ಸಂಸ್ಕೃತಿ ಗೊತ್ತಿರೋ ಕೇಳಿವ ನಾವು, ನಮ್ಗೆ ಆ ಸಂಸ್ಕೃತಿನೇ ಗೊತ್ತಿಲ್ವಲ್ಲ. ಯಡಿಯೂರಪ್ಪನವ್ರು ಏನಾರ ಈ ಸ್ಥಿತಿಗೆ ಬರಬೇಕಾದ್ರೆ ಮಧ್ಯದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತರೆ ಯೋಗೀಶಣ್ಣ ಅವರು. ಆ ಕೆಲಸ ನಾವು ಮಾಡ್ತೀವ? ಅಭಿವೃದ್ಧಿಗೋಸ್ಕರ ಓಟ್ ಕೇಳ್ತೀವಿ ನಾವು, ಅಭಿವೃದ್ಧಿ ದೃಷ್ಟಿಯಿಂದ ಓಟ್ ಕೇಳ್ತಾ ಇದ್ದೀವಿ. 5 ವರ್ಷ ಮಂತ್ರಿ ಆಗಿದ್ರಲ್ಲಪ್ಪ ಯೋಗೀಶಣ್ಣ. ಯಾತಕ್ಕೋಸ್ಕರ ನನಗೆ ಮಂಡ್ಯ ಜಿಲ್ಲೆ ಬೇಕು, ಉಸ್ತುವಾರಿ ನನಗೆ ಆಗಬೇಕು ಅಂತ. ನೀನು ಹುಟ್ಟಿರೋದು ಚನ್ನಪಟ್ಟಣದಲ್ಲಿ, ನೀನು ಉಸ್ತುವಾರಿ ತಗೋಬೇಕಾಗಿದ್ದು ರಾಮನಗರ ಜಿಲ್ಲೆ. ಯಾಕೆ ತಗೊಳ್ಳಿಲ್ಲ? ನಿನಗೇನು ಇಚ್ಛಾಶಕ್ತಿ ಇಲ್ವಾ? ಹಂಗಾದ್ರೆ ನಿಮಗೆ ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇಲ್ವಾ? ನೀವ್ಯಾಕೆ ಮಂಡ್ಯಕ್ಕೆ ಹೋಗಿದ್ರಿ? ನನಗೆ ಮಂಡ್ಯ ಉಸ್ತುವಾರಿ ಕೊಡಿ, ಮೈಸೂರು ಉಸ್ತುವಾರಿ ಕೊಡಿ ಅಂತ ಕೇಳೋಕ್ಕೆ? ಯೋಗೀಶಣ್ಣ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲೇ ಉಸ್ತುವಾರಿ ತಗೊಂಡು ಈ ತಾಲೂಕಿನ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ಲ ಯೋಗೀಶಣ್ಣ ಅವರು. ಅಶ್ವಥ್ ನಾರಾಯಣ ಅವ್ರು ಮಲ್ಲೇಶ್ವರಂ ಇರೋ ಅಶ್ವಥ್ ನಾರಾಯಣ ಅವ್ರು ಯಾಕೆ ಬರಬೇಕಾಯಿತು ನಮ್ಮ ಜಿಲ್ಲೆಗೆ ಉಸ್ತುವಾರಿ ತಗೊಳಕ್ಕೆ? ನನಗೇನಾರ ಮಂತ್ರಿ ಮಾಡಿದ್ರೆ ನೀನು ತಗೊಂಡೋಗಿ ನಾನು ಅಮೆರಿಕಾಗೆ ಉಸ್ತುವಾರಿ ಮಾಡಿದ್ರು ನಾನು ಕೇಳಲ್ಲ. ನನ್ನ ಕ್ಷೇತ್ರ ನನ್ನ ಜಿಲ್ಲೆಗೆ ಉಸ್ತುವಾರಿ ಮಾಡಿ ನನ್ನ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ನಾನು ಮೊದಲು ಹೇಳೋದು. ಕೇಂದ್ರ ಸರ್ಕಾರ CAA ಅನುಷ್ಠಾನ ಮಾಡಿದೆ. ಕೇಂದ್ರ ಸರ್ಕಾರ CAA ಅನುಷ್ಠಾನ ಮಾಡಿದೆ. ಅವ್ರು ಇರೋ ಗಂಟೆ ಏನೇನೋ ಅನುಷ್ಠಾನ ಮಾಡ್ತಾ ಇರ್ತಾರೆ, ಮಾಡಲಿ. ನಮ್ಮ ಸರ್ಕಾರ ಬಂದಮೇಲೆ ಎಲ್ಲ ಬದಲಾವಣೆ ಮಾಡ್ತೀವಿ. ಮೈಸೂರಲ್ಲಿ ಇವರ ಯದುವೀರ್ಗೆ ಟಿಕೆಟ್ ಹಂಚಿಕೆ ರಾಜ ಪಾಪ ನಮ್ಮ ಇವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಇಲ್ವಾ? ಅಂದರೆ ಇನ್ಎಫೆಕ್ಟಿವ್ MP ಅಂತನಾ ಅಥವಾ ಅವರು ಬರೀ ಉಡಾಫೆ MP ಅಂತಾನ? ಏನು ತೀರ್ಮಾನ? ನೀವು ಹೇಳ್ಬೇಕು, ನೀವು ಹೇಳಿ. ಅವ್ರನ್ನ ಕೇಳಬೇಕು ನೀವು. ಪ್ರತಾಪ್ ಸಿಂಹ ಅವ್ರು ಹೇಳ್ಬೇಕು, ಅವ್ರ ಮುಖಂಡರುಗಳು ಹೇಳ್ಬೇಕು. ಪಾಪ ಗಂಟ್ಲು ಹರ್ಕೊಂಡು ಸಿದ್ದರಾಮಣ್ಣವ್ರನ್ನ ವಾಚಾಮನ ಗೋಚರ ಬೈತಿದ್ರು ಪ್ರತಾಪ್ ಸಿಂಹ ಅವರು. ಅವ್ರಿಗೆ ಟಿಕೆಟ್ ಕೊಡಲಿಲ್ಲ? ಪಬ್ಲಿಕ್ ಪಾಲಿಟಿಕ್ಸ್ ಅಂತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸೋದ್ರಲ್ಲಿ ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ ಒಂದು ಆರೋಪ ಇದೆ ಸರ್. ನರೇಂದ್ರ ಮೋದಿ ಅಮಿತ್ ಶಾ ಹತ್ರ ಕಾಂಗ್ರೆಸ್ನವ್ರ ಕೈವಾಡ ಮಾಡಕ್ಕೆ ಅದೇನೋ ಗಾದೆ ಹೇಳ್ತಾರಲ್ಲ. ಯೋಗೇಶ್ವರ ಅವರು ಹೇಳೋರೆ ನಾವೆಲ್ಲೂ ಹೋಗಲ್ಲ, ನಾವು ರಾಜ್ಯ ರಾಜಕಾರಣವನ್ನು ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಅದರಿಂದ ನಾನು ಇಲ್ಲೇ ಉಳ್ಕೊಂತ ಇದ್ದೀನಿ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಅವ್ರ ಕೈಲಿ ಆಗಲ್ಲ ಅಂತ ಹೇಳ್ರಿ. ಹೋಗಲ್ಲ ಅಲ್ಲ, ಆಗಲ್ಲ. ಮೊದಲಿಂದನೂ ಅದೆಲ್ಲ ದಮ್ಬೇಕು ಕಣ್ರಿ ಮಾಡಕ್ಕೆ. ರಾಷ್ಟ್ರ ರಾಜಕಾರಣ ಮಾಡ್ಬೇಕಾದ್ರೆ ದಮ್ಬೇಕು. ಇಷ್ಟು ಜಿಲ್ಲೆನ ನೀನು ಓಲೈಸ್ಕೊಂಡು ಜನಗಳನ್ನ ಕಟ್ಸಕ ಕೇಳ್ಕೊಂಡು ಅಭಿವೃದ್ಧಿ ಮಾಡ್ಬೇಕಾದ್ರೆ ದಮ್ಬೇಕು. ಅವ್ರ ಮಂತ್ರಿಯಾಗಿ ಚನ್ನಪಟ್ಟಣನೇ ಅಭಿವೃದ್ಧಿ ಮಾಡಲಿಲ್ಲ. ಅದು ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್, ನನ್ನ ಸ್ಟೇಟ್ಮೆಂಟ್ ಅಲ್ಲ ಅದು. ಅವ್ರ ಮಂತ್ರಿಯಾಗಿ ಚನ್ನಪಟ್ಟಣನೇ ಅಭಿವೃದ್ಧಿ ಮಾಡಲಿಲ್ಲ. ಅವರು ಯಾವ CBI ಮಂತ್ರಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ ಅವಾಗ. ಸೈಟ್ ಹಂಚಿಕೆ ವಿಚಾರ ಹೇಳಿ ಸರ್. ಎಷ್ಟು ಯಾವ ತರ ಹಂಚ್ತಾ ಇದ್ದೀವಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.